ಸ್ಮೈಲ್ ಪಿಕ್ಚರಿಗೆ 30 ಜನ ಹುಡುಗಿಯರಿಗೆ ಆಯ್ತಾ ನಮ್ಮ ಯಕ್ಷಗಾನ ಡ್ರೆಸ್ ಮಾಡಿಸಿ ಸಿನಿಮಾ ಮ್ಯೂಸಿಕ್ ಅದಕ್ಕೆ ನನ್ನ ಆಸೆ ಕರ್ಕೊಂಡೋದ್ರು. ಶಿವರಾಜ್ ಕುಮಾರ್ ಬಾರಿ ಅವ್ರ ಭಾವನೆ ಅವ್ರ ಮುಖ ಅನರ್ಥನ ನೋಡಿ ಅಂತ ನನ್ನ ಮೆಚ್ಚುಗೆ ಕೊಟ್ಟಿದ್ದಾರೆ. ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರನನ್ನ ಮನಸಾರೆ ಸ್ಮರಿಸುತ್ತಾ ಮಾತೆ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿಯಲ್ಲಿ ಆಶೀರ್ವಾದವನ್ನ ಬೇಡುತ್ತಾ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಬಣ್ಣದ ಬದುಕು ಎನ್ನುವಂತಹ ಈ ಶೀರ್ಷಿಕೆ ಅಡಿಯಲ್ಲಿ ಇವತ್ತು 4ನೇ ಸಂಚಿಕೆಯ ಅತಿಥಿಗಳಾಗಿ ಸರ್ವೋತ್ತಮ ಗಾಣಿಗ ಹಾರಾಡಿ ಅವರಿದ್ದಾರೆ. ನಮಸ್ಕಾರ. ನಿಮ್ಮ ವೇಷವನ್ನ ಕಂಡು ನಿಮ್ಮಂತೆ ನಾನು ಆಗ್ಬೇಕು, ಒಂದು ಕಲಾವಿದಾಗಿ ಗುರುತಿಸಿಕೊಳ್ಬೇಕು ಪ್ರಪಂಚದಲ್ಲಿ, ಯಕ್ಷಗಾನ ಕ್ಷೇತ್ರದಲ್ಲಿ ಅಂತ ಹೇಳಿ ಬಂದವರು ಯಾರಿದ್ರ ನಿಮ್ಮಲ್ಲಿ? ನನ್ನ ಶಿಷ್ಯರು ಬಹಳ ಮಂದಿ ಇದ್ದಾರೆ. ಮಾರಣಕಟ್ಟ ಮೇಳದ 2ನೇ ವೇಷಧಾರಿ ಐಬೈಲಾನ ಶೆಟ್ಟಿ ನನ್ನ ಶಿಷ್ಯ. ಆಯ್ತಾ, ನಿಟ್ಟೂರು ಅನಂತ ಹೆಗಡೆ ಅಂತ ಇದ್ದಾರೆ. ಅವ್ರ ಮನೆಯ ಸನ್ಮಾನ ಪತ್ರಗಳು ನನ್ನ ಗುರು ಸರ್ವೋತ್ತಮ ಗಾಣಿಗ. ಹಾಗೆ ಪುನ್ನ ನಾಗೇಂದ್ರ ನನ್ನ ಶಿಷ್ಯ. ಮತ್ತೆ ಬೆದರಾಡಿ ನರಸಿಂಹ 2ನೇ ವೇಷಧಾರಿ ವಂದನ ಕಾರ್ಯಕ್ರಮ ಮಾಡಿ ನನಗೆ ಬಂಗಾರ ಚೈನ್ ಹಾಕಿದ್ದಾನೆ. ಕಟ್ಟಿನಬೈಲು ಶಿವರಾಮ್ ಶೆಟ್ಟಿ. ಹಾಗೆ ನಿನಾಮ್ ಸಮಂಗ್ 25 ಜನ ಸ್ಟೂಡೆಂಟ್. ಆಯ್ತಾ, ಎರಂಜಾಲ್ ಗೋಪಾಲ್ ಗಾಣಿಗೆ ಕಲಿಸಿದ್ದವರಿಗಾಗಿ ಗುರುಗಳೇ ನೀವು ಬಂದ ಮೇಲೆ ಯಕ್ಷಗಾನ ಮೇಲೆ ಪ್ರೀತಿ ಹುಟ್ಟಿತು ಅಂತ, ನಿಮ್ಮ ನರ್ತನ ನಿಮ್ಮ ಭಾವನೆ ಅಂತ. ಹಾಗೆ ಫಿಲ್ಮೇ ಹಾಗೆ ಯಾವುದು ಸ್ಮೈಲ್ ಪಿಕ್ಚರಿಗೆ 30 ಜನ ಹುಡುಗಿಯರಿಗೆ ಆಯ್ತಾ ನಮ್ಮ ಯಕ್ಷಗಾನ ಡ್ರೆಸ್ ಮಾಡಿಸಿ ಸಿನಿಮಾ ಮ್ಯೂಸಿಕ್ ಯಕ್ಷಗಾನ ಹೆಜ್ಜೆ ಕಲಿಸ್ಬೇಕು. ಅದಕ್ಕೆ ನನ್ನ ಆಸೆ ಕರ್ಕೊಂಡೋದ್ರು. ಶಿವರಾಜ್ ಕುಮಾರ್ ಭಾರಿ ಖುಷಿ ಆಯ್ತು ನೋಡಿ ಅವ್ರ ಭಾವನೆ ಅವ್ರ ಮುಖ ಅನರ್ಥನ ನೋಡಿ ಅಂತ ನನ್ನ ಮೆಚ್ಚುಗೆ ಕೊಟ್ಟಿದ್ದಾರೆ. ಆಯ್ತಾ, ಯೂಟ್ಯೂಬಲ್ಲಿ ಒಂದು ಪಿಕ್ಚರ್ ಬಂದಿತ್ತು, ಪಿಕ್ಚರ್ ಹೆಸರು ನನಗೆ ಗೊತ್ತಿಲ್ಲ. ಆಯ್ತಾ, ಬಹಳಷ್ಟು ಕೊಡುಗೆಯನ್ನು ಕೊಟ್ಟವರು ಶಿವರಾಮ್ ಕಾರಂತರು ಯಕ್ಷಗಾನಕ್ಕೆ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಹೇಳುದಾದ್ರೆ ಶಿವರಾಮ್ ಕಾರಂತರ ಬಗ್ಗೆ ಏನು ಹೇಳಲಿಕ್ಕಿಲ್ಲ ನಾವು, ಯಾಕಂದ್ರೆ ಅದು ದೊಡ್ಡದು. ಅಂತಾರಾಷ್ಟ್ರಗಳಲ್ಲಿ ಯಕ್ಷಗಾನ ಮೆರೆಯುವುದಕ್ಕೆ ಕಾರಣ ಶಿವರಾಮ್ ಕಾರಂತ. ಅವರೇ ಯಕ್ಷಗಾನ ಇದು ಯಕ್ಷಗಾನ ಅಲ್ಲ ಅಂತ ಹೇಳ್ತಾರೆ ಅವರು. ಯಕ್ಷಗಾನ ನೋಡ್ಬೇಕಾದ್ರೆ ಬಯಲಾಟಕ್ಕೆ ಹೋಗಿ, ಇದು ನನ್ನ ಹೊಸ ತಯಾರಿ, ನನ್ನ ಜ್ಞಾನ ಮೇರೆಗೆ ಏನ್ ನಿಲುಕಿತ್ತು ಅದನ್ನು ಪ್ರದರ್ಶನ ಮಾಡ್ತೇನೆ. ಅವರದ್ದೇ ಆದಂತ ಒಂದು ಇದು. ಅದರಿಂದ ಅವ್ರು ಎಲ್ಲ ಪ್ರಶಸ್ತಿ ಬಂದು ತಕೊಳ್ಳಿಲ್ಲ. ಅವರು ಜ್ಞಾನಪೀಠ ಒಂದೇ, ಇದು ನನ್ನ ಜ್ಞಾನಕ್ಕೆ ಸಿಕ್ಕಿದ್ದು ಅಂತ ತಕೊಂಡದ್ದು. ನನಗೂ ಹಾಗೆ ಮೊನ್ನೆಗೆ ಬೆಂಗಳೂರಲ್ಲಿ ಸನ್ಮಾನ ಇತ್ತು ನಂಗೆ. ಗೋಪಾಲ್ ಗಾಣಿಗಿನ 62ನೇ ಶತಾಬ್ದಿಯ ಇದ್ರ ಪ್ರಕಾರ ಸನ್ಮಾನ 295ನೇ ಸನ್ಮಾನ. ನನಗೆ ಗವರ್ಮೆಂಟ್ ಇಂದ ಯಾವ ಪ್ರಶಸ್ತಿ ಬರಲಿಲ್ಲ. ಯಕ್ಷ ಸಿರಿ ಒಂದು ಪ್ರಶಸ್ತಿ ಬಂದಿತ್ತು ಬಿಟ್ರೆ 71 ವರ್ಷ ಪ್ರಾಯದ ನನಗೆ ಇಷ್ಟೊಂದು ರಾಜ್ಯ ಪ್ರಶಸ್ತಿ ಬರ್ಬೇಕು, ಉಡುಪಿ ಜಿಲ್ಲಾ ಪ್ರಶಸ್ತಿ ಬರ್ಬೇಕಿತ್ತು, ಯಾವುದು ಬರಲಿಲ್ಲ. ನಾಡ್ದು ಒಂದು ಅರ್ಜಿ ಹಾಕ್ತೇನೆ, ನೋಡ್ಬೇಕೀಗ. ಆಯ್ತಾ, ಯಾವ ಪ್ರಶಸ್ತಿ ಬರಲಿಲ್ಲ. ಸನ್ಮಾನ ಸಮಾರಂಭಗಳು ಆಗಿದೆ ದಾವಣಗೆರೆ, ಬೊಂಬೈಯಲ್ಲಿ 3-4 ಸಲ, ಬೆಂಗಳೂರಲ್ಲೂ 5-6 ಸಲ ಸನ್ಮಾನ ಎಲ್ಲ ಆಗಿದೆ. ಆದ್ರೆ ನಮ್ಗೆ ಅದು ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಅಲ್ವಾ. ಅದು ಏನ್ ಕೊಡ್ತಾರೆ ಅನ್ನೋದಲ್ಲ, ಅದೊಂದು ಕೀರ್ತಿಯ ಸಾಂಕೇತ ಅಲ್ವಾ. ಹಾಗೊಂದು ಆಸೆ ಇತ್ತು. ಯಾವಾಗ ಮಂದರ್ತಿ ಅಮ್ಮ ನನಗೆ ಅದನ್ನು ಅನುಗ್ರಹಿಸ್ತಾಳ ಗೊತ್ತಿಲ್ಲ. ಆದಷ್ಟು ಬೇಗ ನಿಮ್ಮ ಆಸೆಯನ್ನ ಪೂರೈಸ್ಲಿ ಅಂತ ಹೇಳ್ತಿದ್ದೇವೆ. ಹಾಗೆ ಈಗ ಯಕ್ಷಗಾನದಲ್ಲಿ ನೀವೀಗ ಒಂದು ಪ್ರಸಂಗ ಬಂದ್ರೆ ಪೂರ್ವ ತಯಾರಿ ಹೇಗಿರ್ತಾ ಇತ್ತು? ಪೂರ್ವ ತಯಾರಿ ಅಂದ್ರೆ ನಾವು ಮೊದಲೇ ಪುಸ್ತಕವನ್ನು ತಕ್ಕೊಂಡು ಇವತ್ತು ರಾತ್ರಿ ಇಂಥ ಪ್ರಸಂಗ, ನನ್ನ ಪಾತ್ರ ಇಂಥದ್ದು, ಆ ಪದ್ಯವನ್ನೆಲ್ಲ ಬರ್ಕೊಂಡು ಆಮೇಲೆ ಹಿರಿಯವ್ರ ಹತ್ರ ಹೋಗಿ ಕೇಳ್ತಾ ಇತ್ತು, ಇದಕ್ಕೆ ಏನ ಅರ್ಥ ಹೇಳಿ, ಹೇಗ ಅರ್ಥ ಹೇಳಿ. ಉದಾಹರಣೆಗೆ ನಾನು ಸುಧನ್ವ ಕಾಲದಲ್ಲಿ ಕೂವಲೆ ಪಾತ್ರ ಮಾಡ್ತಾ ಇದ್ದೆ. ಆಗ ನಮ್ಮ ಮಾವ ಹಾರಾಡಿ ನಾರಾಯಣ ಗಾಣಿಗೆ ಅವ್ರ ಹತ್ರ ಹೋಗಿ ಕೇಳಿದೆ, ಈ ಪದ್ಯಕ್ಕೆ ಏನ? ಅಳುಕದೆ ಪಾರ್ಥನ ಬಿಂಕವ ಬಿಡಿಸು ಮತ್ತೊಲಿಸು ಕೃಷ್ಣನ ಚರಣವು ಗೆಲಿದು ಬಾರೆಂದು ಜನನಿಸೋದರ ಶೇಷ ತಳಿದು ಕಳಿಸಿದರು. ಅವ್ರು ಅದಕ್ಕೆ ಅರ್ಥ ಎಷ್ಟು ಚಂದ ಹೇಳಿಕೊಟ್ಟದೆ. ಶಕ್ತಿ ಮಾತಾಡುವ ಎಷ್ಟು ಬೇಕಾದ್ರೂ ಮಾತಾಡುವ, ಶಕ್ತಿಯಿಂದ ಪಾರ್ಥನನ್ನು ಗೆಲ್ಲು, ಭಕ್ತಿಯಲ್ಲಿ ಪರಮಾತ್ಮನ ಕರುಣೆಗೆ ಪಾತ್ರನಾಗು. 2 ಸೆಂಟೆನ್ಸ್. ಆ ಶಕ್ತಿಯಲ್ಲಿ 2 ಸೆಂಟೆನ್ಸ್ ಅರ್ಥ ಹೇಳಿದ್ರು. ಭಕ್ತಿಯಿಂದ ಪರಮಾತ್ಮ, ಶಕ್ತಿಯಿಂದ ಪಾರ್ಥನನ್ನು ಗೆಲ್ಲು, ಭಕ್ತಿಯಿಂದ ಪರಮಾತ್ಮನ ಕಾರುಣ್ಯಕ್ಕೆ ಪಾತ್ರನಾಗುವಂತ. ಎಂತ ತಿರುಳು ನೋಡಿ, 2 ತಿರುಳು. ಅದು ಮಾತಾಡುವಾಗ ಎಷ್ಟು ಬೇಕಾದ್ರೂ ಮಾತಾಡುವುದು, ಅಂದ್ರೆ ಅವಶ್ಯಕತೆ ಇಲ್ಲ. ಹಿಂದಿನ ಕಲಾವಿದರ ಅರ್ಥ ಅಂದ್ರೆ ಹಾಗೆ 2 ವಾಕ್ಯದಲ್ಲೇ ಇರ್ತದೆ, ಅದ್ರೊಳಗೆಲ್ಲ ಒಳಗೊಂಡಿರ್ತದೆ ಅಂತ ಪಾತ್ರಗಳು. ಮತ್ತೆ ನಾನು ಯಾವ ಪಾತ್ರ ಮಾಡುದಿದ್ರು ನನಗೆ ಪದ್ಯ ನೋಡ್ಕೊಳ್ಳುವ ಅಭ್ಯಾಸ ಇಲ್ಲ ಈಗಲೂ, ಯಾಕಂದ್ರೆ ಕೇಳಿ ಅಭ್ಯಾಸ. ಕೇಳಿ ನೋಡಿದ್ದುಂಟಲ್ಲ, ಅದು ಇಲ್ಲಿ ಕ್ಯಾಸೆಟ್ ಆಗಿರ್ತದೆ.
ನಾನು ಚಂದನ ಟಿವಿ ಸಂದರ್ಶನ ಇಲ್ಲೇ ನನ್ನ ಮಗನೇ ಹಾಕಿ ಕೊಟ್ಟದ್ದು 1 ಗಂಟೆ 2.5 ಗಂಟೆ ಅಂತ ಆಯ್ತು. ಎಷ್ಟು ಪ್ರಸಂಗದ ಪದ್ಯ ಬಾಯ್ಪಾಠ ಹೇಳಿದ್ದೇನೆ. ಮುಖ್ಯ ಪುರಾಣ ಕಿನ್ನಿಗೋಳಿಯವರು ನಾನು ಸಿಕ್ಕಿ, ಅಲ್ಲ ಮಾರೆ ನಿನಗೆ ಎಷ್ಟು ಪ್ರಸಂಗದ ಪದ್ಯ ಬಾಯ್ಪಾಠ ಬರ್ತದೆ ಮಾರೆ, ಯಾಕಂದ್ರೆ ಅದು ನಾನು ಓದಿ ಅಲ್ಲ ರಂಗಸ್ಥಳದಲ್ಲಿ ಕೇಳಿ, ಆಯ್ತಾ, ಕೇಳಿ ನೋಡಿ. ಅದು ಶಾಶ್ವತ. ನಮ್ಮ ಕಲಾವಿದರಿಗೆ ಕೇಳಿ ಆಟ ನೋಡ್ತಾರ, ಒಂದು ಪ್ರಸಂಗ ಇಡೀ ನೋಡಿದ್ಮೇಲೆ ಯಾವ ವೇಷ ಬೇಕಾದ್ರೂ ಅವ್ರು ಮಾಡ್ಲಿಕ್ಕೆ ಆಗುದಿಲ್ವಾ ಅಲ್ವಾ? ನಾನು ಕಲಾವಿದರಿಗೆ ಹೇಳುದನ್ನೇ, ಆಟ ನೋಡಿ. ಈಗಿನ ಕಲಾವಿದರು ಅವ್ರು ವೇಷ ಆದ ಕೂಡ ಬೈಕ್ ಹತ್ತಿದ್ರು ಮನೆಗೆ ಹೋದ್ರು, ಮಾರನೇ ದಿವಸ ಮಣ್ಣು ಹತ್ತಲಿಕ್ಕೆ ಬರುವುದು. ಹಾಗಿರುವಾಗ ಜ್ಞಾನ ವಿಕಾಸ ಆಗುದು ಹೇಗೆ? ಜ್ಞಾನ ವಿಕಾಸ ಹೇಗಾಗ್ತದೆ? ಮುಖ್ಯ ಪುರಾಣ ಕಿನ್ನಿಗೋಳಿಯವರು ಮಂದಾರ್ತಿ ಮೇಳದಲ್ಲಿ ಇದ್ದಲ್ವಾ? ನಾನು ಅವ್ರು ತುಂಬಾ ವರ್ಷ ಒಟ್ಟಿಗೆ ತಿರುಗಾಟ ಇದ್ದಿತ್ತಲ್ಲ, ಅವ್ರ ಬಗ್ಗೆ ಹೇಳುದಾದ್ರೆ? ಅವರು ಒಳ್ಳೆ ಹಾಸ್ಯ, ಒಳ್ಳೆಯ ಹಾಸ್ಯಗಾರರು, ಒಳ್ಳೆ ಭಾಷೆಗಾರರು. ಹೌದು, ನಾನು ಪ್ರತಿ ದಿವಸ ಅವ್ರ ಹತ್ರ ಕೂತ್ಕೊಳ್ತಾ ಇದ್ದೆ. ನಾವು ಯಕ್ಷಗಾನದ ಬಗ್ಗೆ ನಾನು ವಾದ ಮಾಡ್ಕೊಳ್ತಾ ಇದ್ದು. ಎಷ್ಟೋ ಅವ್ರಿಗೆ ಗೊತ್ತಿಲ್ಲದ ನನಗೆ ಹೇಳಿದ್ರು, ಅವ್ರಿಗೆ ಗೊತ್ತಿಲ್ಲದ ನಾನು ಹೇಳಿದೆ, ನನಗೆ ಗೊತ್ತಿಲ್ಲದನ್ನು ಅವ್ರು ಹೇಳಿದ್ರು. ಮಹಾನ್ ಕಲಾವಿದವರು. ವಿಜಾರ ಅಣ್ಣಪ್ಪಣ್ಣನ ವೇಷವು ನಾನು ನೋಡಿದ್ದೇನೆ. ಕಟೀಲಲ್ಲಿರುವಾಗ ಭಕ್ತ ಕುಚೇಲ ಮಾಡಿದ್ದಾರೆ. ಅಂತ ಕಲಾವಿದ ವಿಜಾರ ಅಣ್ಣಪ್ಪಣ್ಣ, ಭಾರಿ ಆಯ್ತಾ. ಇವರೆಲ್ಲ ಅವ್ರ ಶಿಷ್ಯರು ಬಿಡಿ. ಮುಖ್ಯ ಪುರಾಣ ಕಿನ್ನಿಗೋಳಿಯವರು ನನಗೆ ಆತ್ಮೀಯರು ಹೌದು ಮತ್ತು ನನ್ನ ಗುರುಗಳು ಹೌದು. ಯಾಕಂದ್ರೆ ಕೆಲವೇ ನನಗೆ ತಿಳಿದೇ ಇದ್ದ ವಿಚಾರವನ್ನು ತಿಳಿಸಿದ್ದಾರೆ. ಯಾಕಂದ್ರೆ ಅವ್ರ ಜೊತೆಯಲ್ಲಿ ತುಂಬಾ ವೇಷ ಮಾಡಿದವ ನಾನು. ಅವರು ತುಂಬಾ ಭಾವುಕನಿಗೆ ನಾನು ಋತುಪರ್ಣ ಮಾಡಿದವ. ನನ್ನನ್ನು ಕರೆದು ಎಷ್ಟೋ ಬಾರಿ ಹೇಳಿದ್ದುಂಟು. ನನ್ನ ಶಂತನುವಿಗೆ ಅವರು ಕಂದರ ಮಾಡಿದ್ದಾರೆ. ಅದು ಹೇಳಿದ್ರು, ಮಗ ನನಗೆ ತುಂಬಾ ಸಂತೋಷ ಆಯ್ತು ನಿನ್ನ ವೇಷ ಕಂಡು ಅಂತ. ಆದ್ದರಿಂದ ಗುರುಗಳಾದಂತಹ ಮುಖ್ಯ ಪುರಾಣ ಕಿನ್ನಿಗೋಳಿಯವರು ದಿವಂಗತರಾದ ಬಗ್ಗೆ ನಾನು ತುಂಬಾ, ಅವರ ಬಗ್ಗೆ ಹೇಳುವುದಿದ್ರೆ ಎಷ್ಟೂ ಮಾತನಾಡ್ಬೋದು, ಹೇಳುವ ಸಮಯ ಅಲ್ಲ. ಆದ್ದರಿಂದ ಅಳಿದಂತಹ ಅವರ ಆತ್ಮಕ್ಕೆ ಶ್ರೀ ವಿಷ್ಣು ಪರಮಾತ್ಮನು ಚಿರಶಾಂತಿಯನ್ನು ಕೊಡ್ಲಿ, ಸ್ವರ್ಗದಲ್ಲಿ ಒಂದು ಸ್ಥಾನವನ್ನು ಕೊಡ್ಲಿ ಅಂತ ಅವರ ಪರವಾಗಿ ವಿಷಾದಿಸ್ತಾ ಇದ್ದೇನೆ, ಅವರ ಪರವಾಗಿ ವಂದಿಸ್ತಾ ಇದ್ದೇನೆ. ಮೇರು ವ್ಯಕ್ತಿತ್ವವನ್ನ ಹೊಂದಿದವರು ನೀವಿದ್ದೀರಾ ಯಕ್ಷಗಾನದಲ್ಲಿ. ಸಂದಂತಹ ಗೌರವಗಳ ಬಗ್ಗೆ ಸ್ವಲ್ಪ ವಿವರ ಕೊಡ್ಬಹುದಾ? ಸಂದರ್ಭ ಗೌರವ ಎಲ್ಲ ಕಡೆಯಲ್ಲೂ ಸನ್ಮಾನ ಸಮಾರಂಭಗಳು ಗೌರವಪೂರ್ಣವಾಗಿ. ಯಾಕಂದ್ರೆ ನಾನು ಯಾವುದೇ ಒಂದು ಸನ್ಮಾನ ನನಗೆ ಮಾಡಿ ಅಂತ ಹೇಳಿದ್ದಿಲ್ಲ. ಅದು ಒಂದು ಮಾತು ಹೇಳಿದ್ದೇನೆ ನಾನು. ಸನ್ಮಾನ ಕೊಡುವವರು ಬಂದಾಗ, ನೋಡಿ ನೀವು ಸನ್ಮಾನ ಕೊಡುವುದಾದ್ರೂ ಅಡ್ಡಿಲ್ಲ, ನಿಮ್ಮ ಸನ್ಮಾನದಿಂದ ನಾವು 6 ತಿಂಗಳಾದ್ರೂ ಊಟ ಮಾಡ್ಬೇಕು. ನೀವು 1-2 ಸಾವಿರ ರೂಪಾಯಿ ಕೊಟ್ಟು ನಿಮ್ಮೊಂದು ಶಾಲು, ಒಂದು ಹಣ್ಣು, ಒಂದು ಟೋಪಿ, ಒಂದು ಸರ ಏನಿಲ್ಲ, ನಿಮ್ಮ ಲೆಕ್ಕದಲ್ಲಿ ಆ ಕಲಾವಿದ, ನಾನಂತಲ್ಲ ಯಾವ ಕಲಾವಿದ ಸನ್ಮಾನ ಮಾಡುವುದಿದ್ರು ಒಂದು 5,000 ಮೊತ್ತವನ್ನಾದ್ರೂ ಕೊಡ್ಬೇಕು. ನನ್ನ ಜೀವನದಲ್ಲಿ ಇಲ್ಲಿವರೆಗೆ 5,000ರಿಂದ ಕಡಿಮೆ ಮೊತ್ತಕ್ಕೆ ನಾನು ಓದದ್ದೇ ಇಲ್ಲ ಸನ್ಮಾನಕ್ಕೆ. ಮೊನ್ನೆಗೆ 295 ಆಯ್ತು ಸನ್ಮಾನ. ಹಾಗಾದ್ರಿಂದ ಎಲ್ಲರಿಗೆ ಹೇಳುದು ಅಷ್ಟೇ, ನಾನು ಸನ್ಮಾನ ಅವರು ಪೇಪರ್ನಲ್ಲಿ ಕೊಟ್ಟು ಅವ್ರ ಹೆಸರು ದೊಡ್ಡ ಮಾಡಿ ಅಡ್ವರ್ಟೈಸ್ ಮಾಡ್ಕೊಳ್ಲಿಕ್ಕೆ ಮಾಡುದು ಬೇಡ. ಆ ಕಲಾವಿನಿಗೆ ಬಂದು 6 ತಿಂಗಳು ಊಟ ಮಾಡ್ಲಿಕ್ಕೆ ಇರ್ಲಿ ಅಲ್ವಾ? ಹಾಗಾಗಿ ಹೇಳಿದ್ದುಂಟು ನಾನು. ಮೊದಲಾಗಿ ಸಿಕ್ಕಂತಹ ಗೌರವ ಪ್ರಶಸ್ತಿ ಯಾವ್ದಾದ್ರು ಉಂಟಾ? ದಾವಣಗೆರೆ ನೆನಪಿದ್ದದ್ದು? ದಾವಣಗೆರೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ದಾವಣಗೆರೆ, ಅಲ್ಲಿ ನಾನು ಶಿಷ್ಯನೇ, ಆನಂದ್ ಶೆಟ್ಟಿ ಅಂತ ಆಯ್ತಾ. ಅವ ಅಲ್ಲಿ ಯಕ್ಷಗಾನ ಸಂಸ್ಥೆ ಮಾಡಿ ಒಳ್ಳೆ ಬೆಳೆದಿದ್ದಾರೆ. ಅವ ಕರೆದು ಗುರುವಂದನ ಕಾರ್ಯಕ್ರಮ, ದೊಡ್ಡ ಗಣಪತಿಯ ಚಿತ್ರ ಸುತ್ತ ಬಲಾಯ್ತು ಎಲ್ಲ, ನನಗೆ ಒಳ್ಳೆ ಸಂಭಾವನೆ, ಒಳ್ಳೆ ವ್ಯವಸ್ಥೆ ಮಾಡಿ ಫಸ್ಟ್ ಮೊದಲು ಕೊಟ್ಟಿದ್ದಾರೆ. ಅದೇ ರೀತಿ ಯಾವ ಕಡೆಯಲ್ಲಿ ಪ್ರದರ್ಶನವನ್ನ ಕೊಟ್ಟಿದ್ದೀರಾ? ನಾವು ಎಲ್ಲ ಬೆಂಗಳೂರು, ಮಂಗಳೂರು, ದಾವಣಗೆರೆ, ಹುಬ್ಬಳ್ಳಿ, ಬಾಂಬೆ ಎಲ್ಲ ಕಡೆ ನಾನು ತಿರುಗದ ಪ್ಲೇಸೇ ಇಲ್ಲ. ಅದೇ ರೀತಿ ಯಾವ್ದು ಸಟ್ಟಿಗೆ ಹೋಗ್ತಿದ್ರಾ ಅಥವಾ ಹೀಗೆ ಕರಿತಾ ಇದ್ರ? ಆಗ ನನ್ನ ಕರಿತಾ ಇದ್ರು. 15 ಸಾವಿರ ಬೆಂಗಳೂರು ಎಲ್ಲ ಸಟ್ಟಿಗೆ ಹೋಗ್ತಾ ಇದ್ದಾರೆ. ಆಲಿರಾಮ್ ಸಟ್ಟಿ ಹೋಗ್ತಿದ್ದೆ, ಮಾಣಕಟ್ಟೆ ಸಟ್ಟಿ ಹೋಗ್ತಾ ಇದ್ದೆ, ಅಮೃತೇಶ್ವರಿ ಸಟ್ಟಿ ಹೋಗ್ತಾ ಇದ್ದೆ ಆಯ್ತಾ. ನೀವು ಸಾಲಿಗ್ರಾಮ ಮೇಳದಲ್ಲಿರುವಾಗ ಯಾರು ಯಜಮಾನ್ರು ಯಾರಿದ್ರು? ಮೊದಲು ಯಜಮಾನರು ಸೋಮನಾಥ ಹೆಗಡೆ, ಆಮೇಲೆ ಕಿಶನ್ ಹೆಗಡೆ. ಕಿಶನ್ ಹೆಗಡೆ ಯಜಮಾನಿಕೆ ನನ್ನ ಮೇಳದಲ್ಲಿ ಇರ್ಲಿಲ್ಲ. ಅವರು ಯಾರಾದ್ರೂ ರಜೆ ಮಾಡಿದ್ರೆ ಯಾರನ್ನ ಕಳಿಸುವ, ಸರ್ವಗಾಡಿನ ಕಳಿಸುವಂತ ಬಚ್ಚಗಾರ ಮಾಡೋದಲ್ಲೂ ಆಗ್ಲಿ. ಅಲ್ಲಿ ಯಾವೊಬ್ಬ ಮಾಧವ ಹೆಗಡೆ ಹುಷಾರಿಲ್ಲ ಸಂದರ್ಭದಲ್ಲಿ ಅವರ ಅಂಡರಲ್ಲಿ ಎಷ್ಟು ಮೇಳ ಇದ್ದಿತ್ತು? ಯಾರು ಅಂಡರಲ್ಲಿ? ಅವರದ್ದು ಹೆಗಡೆ ಅವ್ರದ್ದು ಸೌಕೂರು, ಸಾಲಿಗ್ರಾಮ, ಹಾಲಾಡಿ, ಬಚ್ಚಗಾರ 4 ಮೇಳ ಇದ್ದಿತ್ತು. ಬಚ್ಚಗಾರ ಮೇಳದಲ್ಲಿ ಇತ್ತು. ಕಿತ್ತಾಣಿಯವರು ಇದ್ರಾಗ.
ಆ ಮೇಳಕ್ಕೆ ಜನ ಕಡಿಮೆ ಇದ್ದಾಗ ಯಾರಿಗಾರು ಅಸೌಖ್ಯ ಆದಾಗ ನನ್ನನ್ನು ಕರಿತಾ ಇದ್ರು, ನಾನು ಹೋಗ್ತಾ ಇದ್ದೆ. ಈಗ ಡೇರೆ ಮೇಳ ಹಾಗೂ ಬಯಲಾಟ ಮೇಳಕ್ಕಿರುವಂತಹ ವ್ಯತ್ಯಾಸ? ಡೇರೆ ಮೇಳ ಅಂದ್ರೆ ಅದು ಪ್ರದರ್ಶನದಿಂದ ಮೇಲೆ ಬರುದು. ಬಯಲಾಟ ಹಾಗಲ್ಲ. ಉದಾಹರಣೆಗೆ ಮಂದಾರ್ತಿ ಕಟ್ಟಿಗೆ ತಕೊಳ್ಳುವ, ಸಾಮಾನ್ಯ 2080ನೇ ಇಸ್ವಿವರೆಗೂ ಬುಕ್ಕಿಂಗ್ ಆಗಿದೆ. ಡೇರೆ ಮೇಳ ಹಾಗೆ ಆಟ ಸಿಗುವುದಿಲ್ಲ ಅವರಿಗೆ. ಯಾಕಂದ್ರೆ ಅವರು ಪ್ರದರ್ಶನ ಒಳ್ಳೆದಾಗಿ ಹೊಸ ಕಥೆಯನ್ನು ತೆಗೆದುಕೊಂಡೋಗಿ ಅದರ ನೆಲೆಯಲ್ಲಿ, ಉದಾಹರಣೆ ನಾಗಶ್ರೀ ಆಯ್ತಾ, ನಾವು ನಾಗಶ್ರೀ ಬರ್ದು ಆ ಪ್ರಸಂಗದ ಮೇಲೆ ಅವರಿಗೆ ಹಣ ಆಗುದು. ಡೇರೆ ಮೇಳದಲ್ಲಿ ಸುಖ ಜೀವನ. ಯಾಕೆ ಗೊತ್ತಾ? ಇಡೀ 6 ತಿಂಗಳಲ್ಲಿ 1-2 ಪ್ರಸಂಗಗಳು, ಅದನ್ನೇ ಮಾಡ್ಕೊಂಡಿದ್ದು ಸರಿಯಲ್ಲ. ಹಾಗಾದ್ರೆ ಡೇರೆ ಬಯಲಾಟ ಮೇಳದ ಕಷ್ಟ, ಇವತ್ತು ಬಂದ ಪ್ರಸಂಗ ನಾಳೆ ಬರುವುದಿಲ್ಲ. ಹಾಗಾಗಿ ಪೂರ್ವ ತಯಾರಿ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ಕಲಿಕೆಗೆ ಪೂರಕ ಯಾವುದು ನಿಮ್ಮ ಪ್ರಕಾರ? ಕಲಿಕೆಗೆ ಪೂರಕವಾದದ್ದು ಬಯಲಾಟ. ಜ್ಞಾನ, ಕಲಾವಿದನಿಗೆ ಜ್ಞಾನ ವಿಕಾಸ ಆಗ್ಬೇಕು ಅಂತ ಆದ್ರೆ ಪುರಾಣ ಪ್ರಜ್ಞೆ ಬೇಕು. ಒಬ್ಬ ಕಲಾವಿದ ದಿವಸಕ್ಕೊಂದು ಎಂಥದೇ ಆಗ್ಲಿ, ಉದಾಹರಣೆ ಪೇಪರೇ ಆಗ್ಲಿ, ಒಂದು ಪುಟ ಓದಿ ಮಲಗಿದ್ರೆ ಭಾಷಾ ಶುದ್ಧೀಕರಣ, ಬಾಯಿ ಬಿಟ್ಟು ಓದಿದ್ರೆ ಭಾಷಾ ಶುದ್ಧೀಕರಣ ಆಗ್ತದೆ. ಹೊಸ ಹೊಸ ಶಬ್ದಗಳು, ಅನುಕಂಪ, ಅನಿರೀಕ್ಷಿತ, ಇಂಥ ಶಬ್ದಗಳು ಅವನಿಗೆ ತಿಳ್ಕೊಳ್ಳಿಕ್ಕಾಗ್ತದೆ. ಗೊತ್ತಾಯ್ತಲ್ಲ? ಆದ್ರಿಂದ ಕಲಿಯುವಿಕೆಗೆ, ಜ್ಞಾನ ವಿಕಾಸಕ್ಕೆ, ನರ್ತನಕ್ಕೆ ಬಯಲಾಟವೇ ಮುಖ್ಯ. ಬಯಲಾಟದಿಂದ ಕಲಾವಿದ ಬೆಳಗ್ಗೆ, ಪ್ರತಿಯೊಬ್ಬ ಕಲಾವಿದರು ಬಯಲಾಟದಿಂದಲೇ ಡೇರೆ ಮೇಳಕ್ಕೆ ಹೋದ್ದಲ್ವಾ? ಬಯಲಾಟದಿಂದಲೇ ಹೋದ್ದಲ್ವಾ? ಮೂಲವೇ ಬಯಲಾಟ. ಈಗ ನೀವೀಗ ವೇಷ ಮಾಡ್ತಾ ಇರುವಾಗ ನಿಮ್ಮ ಎದುರು ಬಂದಂತಹ ಪಾತ್ರಿಗಳು ನಿಮ್ಮನ್ನು ಸೋಲಿಸ್ಬೇಕು ಅಥವಾ ನಿಮ್ಮನ್ನು ಮೆಟ್ಟಿ ನಿಲ್ಬೇಕು ಅಂತ ಹೇಳಿದ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಪ್ರತ್ಯುತ್ಪನ್ನ ಮತಿತ್ವ ಅಂತ ಹೇಳಿ ಆ ರೀತಿಯಾಗಿ ಯಾವ್ದಾದ್ರು? ಸಾಲಿಗ್ರಾಮ ಮೇಳದಲ್ಲಿ ಇದೇ ವಿದ್ಯಾಧರ ಜಲವಳ್ಳಿ, ನಾನು ಹೋದಾಗ ಸಾಮುಗುರು ಮತ್ತು ಯಾಜಿ ನನ್ನ ಪ್ರೀತಿಯ ಒಡ ಹುಟ್ಟಿ ತಮ್ಮನಂತೆ ನೋಡ್ತಾ ಇದ್ದೆ. ಅದಕ್ಕಿಂತ ಸ್ವಲ್ಪ ಅಸೂಯೆ ಆಗ್ತದೆ. ಸರ್ವಗಾಣಿಗೆ ಒಂದ್ ದಿವಸ ಅದಾಕಿ ಕೊಡ್ಬೇಕು ಅಂತ ಹೇಳ್ತಾ ಇದ್ದಂತೆ. ಒಂದ್ ದಿವಸ ಚೆಲುವೆ ಚಿತ್ರಾವತಿ ಪ್ರಸಂಗ, ತಂದೆಯ ಪಾತ್ರ. ನಾನೇನು ಮಾಡಿದೆ, ಆ ಪದ್ಯಕ್ಕೆ ಎಷ್ಟು ಅರ್ಥ ಉಂಟು ಅಷ್ಟನ್ನೇ ಹೇಳಿದೆ. ಮತ್ತೆ ಯಾವುದಕ್ಕೂ ನಾನು ಹೋಗಲಿಲ್ಲ. ಏನ್ ಮಾಡ್ತಾನೆ ಯಾವ ಕಲಾ, ನಮ್ಮ ಉದಾಹರಣೆಗೆ ಹಾರಾಡಿ ರಾಮಗಾಣಿಗಳು ಆಯ್ತಾ, ಕೊಳಕೆ ಬೈಲಲ್ಲಿ ವೀರಭದ್ರ ನಾಯಕರು ಮತ್ತೆ ಹಳ್ಳಾಡಿ ಶ್ರೀನಣ್ಣ ಅಂತ. ಹಳ್ಳಾಡಿ ಶ್ರೀನಣ್ಣ ಅಂತ ಸ್ತ್ರೀ ವೇಷದಲ್ಲಿ ಅವ್ರು ಮಾತಾಡೋದು ಹೇಗೆ ಗೊತ್ತಾ? ಕುಂಬಳರ ಮಾತು ಪ್ರಾಸ ಪ್ರಾಣಾಕ್ಷರ ಸೇರ್ತಿ. ವೀರಭದ್ರ ನಾಯಕರು ಆಯ್ತಾ, ನಿಮ್ಮ ರಾಮನ ಹದಾಕಿ ಕೊಡ್ತೇವೆ ನಾವು ಅಂದ್ರೆ ಆಯ್ತಾ, ಹಂಗ ಒಂದು ಆಟ ಮಾಡಿಸೋರು. ಕಾರಣ ಇದು ಕೃಷ್ಣಾರ್ಜುನ ಕಾಳಗ ಮಾಡಿದ್ರು. ವೀರಭದ್ರ ನಾಯಕರ ಕೃಷ್ಣ, ಅವರ ಸುಭದ್ರೆ, ರಾಮಗಾಣಿಗೆ ಅರ್ಜುನ. ಆಟ ಆಯ್ತು, ಚಂದ ಆಯ್ತು. ರಾಮಗಾಣಿಗೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ. ಬೆಳಿಗ್ಗೆ ಅಲ್ಲಿ ಇದ್ದವರೆಲ್ಲ ಎಂತ ಮಾಡ್ತಾರೆ ನಮ್ಮ ರಾಮನ್, ನೀವು ಎಂತ ಮಾಡ್ತೀರಿ ರಾಮನ್, ಏನ್ ಮಾಡ್ರಿ ಅಲ್ಲ, ಹಾವು ಹೊತ್ತದಿಂದೇ ಹೊರಗೆ ಬಾರ್ದಿದ್ರೆ ನಾವು ಹೊಡುವುದೇ ಹಂಗೆ. ಕಲಾವಿದ ಪದ್ಯದ ಅರ್ಥವನ್ನೇ ಅಷ್ಟು ಹೇಳಿದ್ರೆ, ಚಂದ ಭಾವನೆಯಿಂದ ಹೇಳಿದ್ರೆ ಬೇಕಾಗಿಲ್ಲ ಮಾತೆಚ್ಚು. ಈಗ ಟಿವಿಗ ಈಗಂತೂ ಮಾತೇ ಬೇಡ. ಈಗಲೂ ಕೂಡ ಸಂವಾದಗಳಾಗ್ತಾ ಇರ್ತದೆ. ಈಗ ಒಂದು ಪ್ರಸಂಗ ಆದ್ರೆ ಕೃಷ್ಣ ಅರ್ಜುನ ಎದುರಾದ್ರೆ, ಇಲ್ಲ ಅದೇ ರೀತಿ ಕರ್ಣಾರ್ಜುನದಲ್ಲಿ ಕರ್ಣ ಮತ್ತೆ ಅರ್ಜುನ ಎದುರಾದ್ರೆ, ಕರ್ಣ ಶಲ್ಯ ಎದುರಾದ್ರೆ ಸಂವಾದಗಳು ತುಂಬಾ ಆಗ್ತಾ ಉಂಟು. ಅದು ವಾದ ಎನ್ನುವುದು ಸರಿಯಾಗಿ ಉಂಟಾ ನಿಮ್ಮ ಪ್ರಕಾರ? ವಾದ ಹೇಗಿರ್ಬೇಕು ಅಂದ್ರೆ, ಚರ್ಚೆಯಲ್ಲಿ ಚಂದ ಕಾಣಿಸಿಕೊಟ್ಟ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಗರ ಜಗನ್ನಾಥ ಶೆಟ್ಟಿ. ಏನು ಪೆಟ್ಟು ಹೊಡಿತಾನಂದ್ರು ಅಲ್ಲ, ವಾದ ಅಂದ್ರೆ ಹಾಗಿರ್ಬೇಕು, ಜಗಳ ಮಾಡ್ಕೊಂಡಾಗಿರ್ಬೇಕು. ಚೌಕಿ ಬಂದ್ಮೇಲೆ ನಾವು ಒಂದೇ ಆ ವಾದ ಉಂಟಲ್ಲ, ಕೆಲವೊಂದು ಶಲ್ಯ ಕೃಷ್ಣ ಆ ವಾದ ಅಲ್ಲ, ಸಾತ್ವಿಕವಾದಂತ ವಾದ. ಯಾಕಂದ್ರೆ ಕೃಷ್ಣನಿಗೆ ಶಲ್ಯ ನಾನು ಹೇಳಿದಾಗೆ ಕೇಳ್ತಾನೆ, ಅಂದ್ರೆ ನಾನು ಅರ್ಜುನ ಹೇಳಿದಾಗಿದ್ದೇನೆ, ನಾನು ಹೇಳಿದಾಗ ಅರ್ಜುನ ಇದ್ದಾನೆ, ಹಾಗೆ ಕರ್ಣ ಹೇಳಿದಾಗ ನೀನು ಇರ್ಬೇಕು, ನೀನ್ ಹೇಳಿದಾಗ ಕರ್ಣ ಇರ್ಬೇಕು. ಇದಕ್ಕೆ ಅವನ ಉದಾಹರಣೆ ಏನ್ ಬರ್ತದೆ? ಅವ ಹೇಳಿದ ಮಾತು ಕೇಳದೆ ಇದ್ರೆ ನಾನು ಹೇಳಿದು ಬರ್ತೇನೆ, ಅದು ಬೇಕಿತ್ತು ಕೃಷ್ಣನಿಗೆ. ಈ ಪಾಯಿಂಟ್ ಅನ್ನು ಇಟ್ಟು ಚಂದ ಮಾಡಿ ಕರ್ಕೊಂಡು ಹೋಗ್ಬೇಕು. ಸಂಭಾಷಣೆ ಅದು, ಸಂವಾದ ಅದು. ಆಯ್ತಾ? ನೋಡಿದನು ಕಲಿ ಶಲ್ಯ ಮನದಲ್ಲಿ ಮಾಡಿದರು ಬಲುತಾದ ಉಪಾಯವ ಪಾಡು ತಪ್ಪಿತ್ತು ಇದೇ ಸಂದರ್ಭ ಅಂತ ಶಲ್ಯ ಏನಯ್ಯ. ಆಯ್ತಾ? ಅದೇ ರೀತಿ ಈಗ ಈಗಿನ ಯುವ ಕಲಾವಿದ್ರು ಮೇಲೆ ಬರ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಮಾತಿಗಿಂತ ಅವರು ಕುಣಿತಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಕುಣಿತಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇಲ್ಲ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಪ್ರೇಕ್ಷಕರು ಅಂತವರೇ ತಯಾರಾಗಿದ್ದಾರೆ. ಬ್ಯಾಂಗ್ಳೂರ್, ಬಾಂಬೆ ಇವರ ನರ್ತನ
ಕಾಲು ಗಂಟೆ ನಂತರ ಕರತಾಡೋದು. ಅವರಿಗೆ ಅಭಿನಯ ಭಾವನೆ, ಆ ಪಾತ್ರದ ಔಚಿತ್ಯ ಏನು ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ ಪ್ರೇಕ್ಷಕರಿಗೆ. ಆಯ್ತಾ, ಅದ್ರಲ್ಲಿ ಕೆಲವೇ ಮಂದಿ ಬೆರಳೆತ್ತಿದ ಕಲಾವಿದರು ಮಾತ್ರ. ಅದು ದೊಡ್ಡ ಕಲಾವಿದರು, ಶಶಿಕಾಂತ್ ಶೆಟ್ಟಿ ಅಂತ ಒಬ್ಬ ವ್ಯಕ್ತಿ, ಇವರೆಲ್ಲ ಭಾವನೆ ವೇಷವನ್ನು ರೂಪಿಸ್ಕೊಳ್ತಾರೆ. ಇಂಥ ಕಾಲಕ್ಕೆ ತುಂಬಾ ಜನ ಇದ್ದಾರೆ. ಪ್ರಸನ್ನ ಶೆಟ್ಟಿಗಾರ, ಅವನು ನಾನು ತುಂಬಾ ಹೇಳಿಕೊಟ್ಟಿದ್ದೆ ಅವನಿಗೆ. ಆಯ್ತಾ, ಮಂದಾರ್ತಿಯಲ್ಲಿರುವ ಮುಂಡಾಡಿ ಕೃಷ್ಣ ಮತ್ತು ಅವನು ಒಟ್ಟಿಗೆ ಬಂದದ್ದು. ಆಯ್ತಾ, ಹಾಗಾಗಿ ಅವನು ನನ್ನ ಶಿಷ್ಯ ಅಂದ್ರೂ ಅನ್ಬಹುದು. ಆಯ್ತಾ, ಹಾಗಾಗಿ ಬಯಲಾಟಕ್ಕೂ ಬೇರೆ ಮಾಡೋದು ತುಂಬಾ ವ್ಯತ್ಯಾಸ ಉಂಟು. ಹಾಗೆ ನರ್ತನವೇ ಮುಖ್ಯ ಅಲ್ಲ ವೇಷಕ್ಕೆ. 50 ಮಾರ್ಕು ವೇಷಕ್ಕೆ, ಮತ್ತುಳಿದದ್ದೆಲ್ಲ ಪಾಲಾಗಿ ಹೋಗ್ತದೆ. ಯಾವುದು? ಭಾವನೆ, ಅಭಿನಯ, ನರ್ತನ, ಆಯ್ತಾ, ಭಾಷೆ, ಅರ್ಥಗಾರಿಕೆ, ಇದಕ್ಕೆ ಪಾಲಾಗಿ ಹೋಗ್ತದೆ. ಅದರಲ್ಲಿ ನರ್ತನವೇ ಮೊದಲ ಭಾಗ ಅಂತ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ? ನರ್ತನ ಮೊದಲ ಭಾಗ ಅಲ್ವೇ. ಅಭಿನಯ, ಭಾವನೆ, ಕಲಾವಿದರಿಗೆ ಬೇಕಾದ ಅಭಿನಯ. ಮಗ ಸತ್ತ, ಕರ್ಣ ಜಾತಕ್ಕೆ ವರ್ಷಸೇನ ಸತ್ತಾಗ ಕರ್ಣ ಬಂದ ಅಳ್ತಾನಲ್ಲ, ಆ ಭಾವನೆಗಳೆಲ್ಲ ಬರ್ಬೇಕು. ಆಯ್ತಾ, ಅದೇ ರೀತಿ ಸುತಗೆ ಮಣ್ಣು ತಂದ ಭಾರತದ ಸತಿಯ ಓಲಿಯ ಕಳೆದಿರ್ತಾಳೆ, ಪೌರುಷ ಹಾಗೆ ಸಿಟ್ಟು ಬರ್ಬೇಕು. ಹಾಗೆ ಬಂದ್ರೆ ಮಾತ್ರ ಕಲಾವಿದ. ಈಗ ಯುವ ಕಲಾವಿದ್ರು ನವರಸಗಳನ್ನ ಅಳವಡಿಸಿಕೊಳ್ತಾ ಇದ್ರ ನಿಮ್ಮ ಪ್ರಕಾರ? 100ಕ್ಕೆ 80% ಅಳವಡಿಸ್ಕೊಳ್ತಾ ಇಲ್ಲ. ಇಲ್ಲ. ಯಾಕಂದ್ರೆ ಅದು ಎಲ್ಲ ಇದ್ರೆ ಮಾತ್ರ ಒಂದು ರಂಗದಲ್ಲಿ ಒಂದು ಚಂದಾಗಿ ಕಾಣುವುದು ಸಾಧ್ಯ ಅಲ್ವಾ? ಯುವ ಕಲಾವಿದರು, ಈಗಿನ ಯುವ ಕಲಾವಿದರಿಗೆ, ಯಾಕಂದ್ರೆ ಅವರು ಯಕ್ಷಗಾನದಿಂದ ಬೇರೆ ಉದ್ಯೋಗ ಹೆಚ್ಚಾಗಿದೆ. ಯಾಕಂದ್ರೆ ಇವತ್ತು ರಾತ್ರಿ ವೇಷ ಮಾಡಿದ್ರೆ ಬೆಳಿಗ್ಗೆ ವೇಷ ಮುಗಿದ ಕೂಡಲೇ ಮನೆಗೆ ಹೋಗೋದು, ಬೇರೆ ಬೇರೆ ವ್ಯವಹಾರ ಉಂಟು ಅವರಿಗೆ. ಹಾಗಾಗಿ ಇದನ್ನೆಲ್ಲ ಯಾರು ಇದು ಮಾಡ್ಕೊಳ್ಳೋದು, ಹೇಗೆ ಒಟ್ಟು ಮಾಡ್ಕೊಳ್ಳಿ? ಅವ್ರಿಗೂ ಅನಾನುಕೂಲ. ಈಗ ಒಂದು ಮನೆಯಲ್ಲಿ ಒಬ್ಬ ದುಡಿದು ಯಾರೋ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದನ್ನ ನಾನು ಆಕ್ಷೇಪಿಸುವುದಿಲ್ಲ. ಆದ್ರೆ ಸಮಸ್ಯೆಗಳಿದ್ರು ಕೂಡ ನಮ್ಮ ಪಾತ್ರದ ಔಚಿತ್ಯ ನಾವು ಮಾಡ್ಕೊಳ್ಬೇಕಲ್ಲ, ಅದನ್ನ ಉಳಿಸ್ಕೊಳ್ಬೇಕಲ್ಲ. ಅದಕ್ಕಾಗಿ ಒಂದು ದಿವಸ ಒಂದು ಅರ್ಧ ಗಂಟೆ ಅದಕ್ಕಾಗಿ ಶ್ರಮಿಸಿ ಅಲ್ವಾ? ಓದುವುದು, ಇಂತಹ ಯಾರ ಹತ್ರ ಕೇಳುವುದು, ಇಂಥ ಒಂದು ವಿಚಾರ ಅಥವಾ ಎಲ್ಲಾದ್ರೂ ಒಂದು ಅರ್ಧ ಗಂಟೆ ಆಟ ನೋಡುವುದು. ಆಯ್ತಾ, ಪುರಾಣ ಪ್ರಸಂಗ, ಹೊಸ ಪ್ರಸಂಗ ಹೇಳುವುದಿಲ್ಲ ನಾನು. ಈ ಹೊಸ ಪ್ರಸಂಗ ಎಲ್ಲ ಸಿನಿಮಾಸ್ಕೋಪ್. ಆಯ್ತಾ, ಸಿನಿಮಾ ಟೈಮ್. ಆಯ್ತಾ, ನಮ್ಮ ಮಧ್ಯ ಪ್ರಾಂತ್ಯದ, ನಾನು ಹೇಳುವುದಷ್ಟೇ, ನಮ್ಮ ಮಧ್ಯ ಪ್ರಾಂತ್ಯದನ್ನೇ ನಾವು ಯಾಕೆ ಮಾಡಬಾರ್ದು? ಇದರಲ್ಲಿ ವೆರೈಟೀಸ್ ಇಲ್ವಾ? ಭಾವನೆ ಇಲ್ವಾ? ಅಭಿನಯ ಇಲ್ವಾ? ನಮ್ಮಲ್ಲಿ ಕರ್ಣಜಾತ ಕೇಳೋ ಮಾತ ಇಡೀ ಪದ್ಯ ಹೇಳುವುದಿಲ್ಲ ಇತ್ತು, ಇಷ್ಟೇ. ಹಾಗಾಗಿ ನರ್ತನವೇ ಮುಖ್ಯ ಭಾಗ ಅಲ್ಲ. 50 ಮಾರ್ಕು ವೇಷಕ್ಕಾದ್ರೆ ಮತ್ತೆಲ್ಲ ಹಂಚುವುದು. ಈಗ ಇವ್ರು ಏನ್ ಮಾಡ್ತಾರೆ, ಬೆಂಗಳೂರು ಬೊಂಬೆಗಂತೂ ನೋಡ್ಲೇಬೇಡಿ ನೀವು. ಯಾವುದು? ಉಳಿದ ಕೂಡಲೇ ಚಪ್ಪಾಳಿಯೋ ಚಪ್ಪಾಳೆ. ಯಾಕಂದ್ರೆ ಕಾಲ್ ಗಂಟೆ ಕುಣಿತಾರಲ್ಲ ಒಬ್ರು. ಅಷ್ಟು ಕುಣಿದ ವ್ಯಕ್ತಿಗೆ ಹೇಳುದು ನಾನು ನಿಮ್ಮ ಹತ್ರ, ಅಷ್ಟು ಕುಣಿದಂತ ವ್ಯಕ್ತಿಗೆ ಮುಖದಲ್ಲಿ ಭಾವನೆ ಬಂದ ಹಾಗೆ, ಕುಣಿಲಿಕ್ಕೆ ಮಾತಾಡ್ಲಿಕ್ಕೆ ಧಗೆ ಬರ್ತದೆ, ಆ ಭಾವನೆ ಹೇಗೆ ಬಿಡ್ತದೆ? ತೋರ್ಸ್ಲಿಕ್ಕೆ ಆಗುವುದೇ ಇಲ್ಲ ಅಲ್ವಾ? ನನ್ನ ಅಭಿಪ್ರಾಯ ಹಾರದ್ದೆ ಹಾಗೇನು. ಅಷ್ಟು ಕುಣಿದ ವ್ಯಕ್ತಿಗೆ ಬಾಯಲ್ಲಿ ಶ್ವಾಸ ಬರ್ತದೆ, ಮಾತಾಡ್ಲಿಕ್ಕೆ ಆಗುದಿಲ್ಲ. ಆ ಕಣ್ಣಲ್ಲಿ ನೀರು ಬರ್ಬೇಕು, ಭಾವನೆ ಬರ್ಬೇಕು. ಆಯ್ತಾ? ಮತ್ತೆ ಏನಂದ್ರೆ ಪ್ರತಿಯೊಂದು ಸಖಿ ಪಾತ್ರಕ್ಕೂ ಸರ್ವಾಭರಣ ಮುಗಿಸಿದೆ, ಮಹಾರಾಣಿ ಪಾತ್ರಕ್ಕೂ ಮಾಡ್ಬೇಕಾದ್ರೆ, ಸಖಿ ಪಾತ್ರಕ್ಕೂ ಅದೇ ರೀತಿ ಶಿರಭೂಷಣ, ಆಭರಣ ಇದೆಲ್ಲ ಹಾಕ. ಮೊದ್ಲೆಲ್ಲ ಸಖಿ ಹೇಗಿತ್ತು ಗೊತ್ತಾ? ಖಾಲಿ ಒಂದು ಸರ, ಬಳೆ, ಒಂದು ಕುಂಕುಮ, ಜಡೆ, ಹೂ, ಹೆಣ್ಣು ಮಕ್ಕಳಿಗೆ ಎಷ್ಟು ಬೇಕಾಗ. ಈಗ ಆಗಲ್ಲ. ಈ ಯುವ ಕಲಾವಿದರ ತಯಾರಿ ಅಂದ್ರೆ ಅಷ್ಟು ಚಂದ ಮಾಡ್ಕೊಂಡ್ರೆ ನನ್ನಲ್ಲವೇ ನೋಡುದಿರಲ್ಲ. ನನ್ನ ಸ್ನೇಹಿತರೆಲ್ಲ ಬಂದಿರ್ತಾರೆ, ಅವ್ರಿಗೆ ಕಾಣಬೇಕಲ್ಲ, ನೋಡ್ಲಿಕ್ಕೆ ಬೇಕಲ್ಲ. ಹಾಗಾದ್ರೆ ನಾವು ಸರ್ವಾಭರಣ ಭೂಷಿತೆ ಆಗಿ ಹೋಗ್ಬೇಕು. ಸಖಿ ಪಾತ್ರ ಹೇಗಿರ್ಬೇಕು ಹಾಗೆ ಇರ್ಬೇಕು ಅಲ್ವಾ? ರಾಣಿ ಪಾತ್ರ ಹೇಗಿರ್ಬೇಕು ಹಾಗೆ ಇರ್ಬೇಕು. ಯಾವ್ದಾದ್ರು ಒಂದು ಭಾವನಾತ್ಮಕವಾಗಿ ಅಂತ ಪಾತ್ರವನ್ನು ಮಾಡಿದಂತಹ ಯಾವ್ದಾದ್ರು ಅರ್ಥ ಸಹಿತ ಹೇಳ್ಬೋದು. ನಳ ದಮಯಂತಿಯಲ್ಲಿ ಬಾಹುಕ ಮತ್ತು ಋತುಪರ್ಣ ಏನು ಹೇಳಿದ್ರು ನಾನು ನಳ ಅಲ್ಲ ಅಂತ ಹೇಳ್ತಾನೆ. ಆಗ ಋತುಪರ್ಣ ಹೇಳ್ತಾನೆ, ಬಹಳ ದೈನ್ಯದಿಂದ ನಾನು ಕೇಳಿದರು ಒಳವ ನೀನು, ಬೆಳದಿದ್ದ ಮೇಲೆ ನಿನ್ನ ಕಾಲಿನೆಡೆಯೋಳು. ಬಾಹುಕ ಅಲ್ಲ, ನಳ.
ನಿನ್ನ ಸತ್ಯ ವಿಚಾರ ನೀನು ಹೇಳುವುದಿಲ್ವಲ್ಲ. ನನ್ನನ್ನು ಧೂಮ ಅಂತ ಕರೆದೆ ಅಲ್ವಾ? ಹೌದು, ನಾನು ಧೂಮನೆ. ಯಾಕಂದ್ರೆ ಯಾವ ವ್ಯಕ್ತಿಯೇ ಆಗಲಿ ಸೂರ್ಯ ಹೊತ್ತಲ್ಲಿ ಹುಟ್ಟಿದಂತಹ ನಾನು ಅಯೋಧ್ಯೆ ರತ್ನ ಸಿಂಹಾಸನದಲ್ಲಿ ಕುಳಿತಿರುವಾಗ ನೀನ್ ಬಂದೆ. ನಾನು ಎದ್ದು ಬಂದು ನಿನ್ನ ಕರೆ ತಂದೆ. ಇದಕ್ಕೆ ಕಾರಣ ನಿನ್ನಲ್ಲಿರುವ ವರ್ಚಸ್ಸು. ಎರಡನೇದಾಗಿ ಕಾಡಿಗೆ ಬೇಟೆಗೆ ಹೋದಾಗ ಆಯಾಸ ಆಗಿದೆ, ಹೊಟ್ಟೆ ಹಸಿವು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಹುಕಾಂದಾಗ ನಿನ್ನೆ ತಂದ ತಂಗುಳನ್ನ ಉಂಟು ಅಂತ ಏನಾದ್ರೂ ಹಾಕುವಂತ ಅನ್ನ ಹಾಕಿದಾಗ ಬಿಸಿ ಬಿಸಿಯಾದ ಅನ್ನ ಸಾರು, ಅದು ನಿಮ್ಮ ಓಡಿದ ಸೆಕೆಗೆ ಕೈಯಲ್ಲಿ ಬೆವರು ಹೊಗೆ ಬಂದದ್ದು ಅಂತ ಹೇಳಿ ಅಲ್ಲಿಯೂ ನಾನು ತಿಳ್ಕೊಳ್ಳಿಲ್ಲ. ಮತ್ತೊಂದು, ಯಾವ ವ್ಯಕ್ತಿಗೆ ಆಗಲಿ ತನ್ನ ಹೆಂಡತಿ ಎರಡನೇ ಮದುವೆ ಎಂದಾಗ ತಲೆ ತಿರುಗಿ ಬೀಳ್ಲಿಕ್ಕಿಲ್ಲ. ಅದೇನು ಹೇಳಿದ್ರು? ಹೋಮದ ಧೂಮ ಅಲ್ಲ, ಅಡುಗೆ ಮನೆ ಹೋಮದ ಧೂಮ ಮಾಡಿದ್ ನನ್ನನ್ನು. ಈಗ ನೀನು ನಳಚಕ್ರವರ್ತಿ ಅಲ್ಲ ಅಂತ ಹೇಳ್ತಾ ಇದ್ದಿ. ಹಾಗಿದ್ರೆ ಅಕ್ಷಮ್ಯ ಅಪರಾಧ ಮಾಡಿದವ ನಾನು, ನಿನ್ನನ್ನು ನಳಚಕ್ರವರ್ತಿ ಅಂತ ಕೇಳಿದವ ನಾನು. ಆದ್ದರಿಂದ ಯಾವ ನಾಲಿಗೆಯಿಂದ ನಿನ್ನನ್ನು ಕೇಳಿದ್ದೇನೋ ಅಂತ ನಾಲಿಗೆಯನ್ನು ಇದ್ದುಕೊಂಡು ನನ್ನ ಪ್ರಾಣ ಕಳ್ಕೊಳ್ತೇನೆ. ಅಲ್ಲಿಗ ಒಂದು ಪರೀಕ್ಷಿಸುತ್ತಾ ಇಂಥ ತರಣ ಬುದ್ಧಿ ಯಾತಕೀಗ ಅರಿತುಕೊಳ್ಳ ನಾನೇನಾಳು ಪರಮಸಾಹಸ ದುರದೊಳಿದ್ರು ನಿಲ್ವರಿಲ್ಲ ಸಿರಿಯೊಳಸರಪ್ಪನಿಂದ ಮಿಗಿಲು ಸ್ಮರಣಾಕಾರವೆಲ್ಲ ಪೋದ ಪರಿಗಳೇನ ಯಾವೊಂದು. ಆಗಿನ ಕಾಲದಲ್ಲಿ ಯಕ್ಷಗಾನದವರಿಗೆ ಹೆಣ್ಣು ಕೊಡುದಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ನಿಮ್ಮ ವೈವಾಹಿಕ ಜೀವನ ಅಥವಾ ಮದುವೆ ಆಗುವುದಕ್ಕೂ ಮೊದಲು ನಿಮ್ಗೆ ಆ ರೀತಿಯಾದ ಯಾವ್ದಾದ್ರು ಕಷ್ಟ ಇದ್ದಿತ್ತ? ನನಗೇನು ಕಷ್ಟ ಆಗ್ಲಿಲ್ಲ. ಆದ್ರೆ ಹಿಂದಿನ ಕಲಾವಿದರು ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ದವರು. ಹಿಂದಿನ ಕಲಾವಿದರು 100% ಕಲಾವಿದರು ಹೊಟ್ಟೆಗಿಲ್ದೆ ಹೋದವರು. ಯಕ್ಷಗಾನ ಏನು ಪ್ರದರ್ಶನದಲ್ಲಿ ಪ್ರೇಕ್ಷಕರಿಗೆ ಸಂತೋಷ ಕೊಡ್ಬೋದು ಬಿಟ್ರೆ ಆ ಕಲಾವಿದನಿಗೆ ಹೆಣ್ಣು ಕೊಡಬೇಕು ಅಂತ ಅವ್ರಿಗೆ ಅನ್ನಿಸೋದಿಲ್ಲ. ಆಯ್ತಾ? ಪ್ರತಿಭೆಗೆ ಬಂದ ಕಲಾವಿದನಿಗೆ ಸಾಮಾನ್ಯ 100ಕ್ಕೆ ಒಂದು 40% ಹೆಣ್ಣು ಕೊಡ್ತಿದ್ರು. ಕಲಾವಿದ ಪ್ರತಿಭೆ ಕಡಿಮೆ ಆವಾಗ. ಆಯ್ತಾ? ಯಾವುದು ಅವ್ರು ಎಲ್ಲಾ ಕಡೆ ಹೋಗುದಿಲ್ಲ, ಬರೇ ಇದು ದಕ್ಷಿಣ ಪ್ರಾಂತದಲ್ಲಿ ಮಾತ್ರ ತಿರುಗುವುದರಿಂದ ಅವರಿಗೆ ಅನ್ನಕ್ಕೆ ಗತಿ ಇಲ್ಲದೆ ಅವ್ರು ಹೋದವರು. ಹಾಗಾದುದರಿಂದ ಯಾರು ಅವ್ರಿಗೆ ಕೊಡೋದಕ್ಕೆ ಬಯಸ್ತಾ ಇಲ್ಲ. ಮತ್ತೆ ಯಕ್ಷಗಾನ ಕಲಾವಿದ ವಿದ್ಯೆ ಇಲ್ಲಲ್ಲ, ಬಹಳ ಕಡಿಮೆ ಅಲ್ವಾ. 100ಕ್ಕೆ ಒಂದು ಹಿಂದಿನ ಕಲಾವಿದ 60% ಜನರು 3, 4, 2ನೇ ಕ್ಲಾಸ್, ಕೆಲವರು ಐಗಳ ಮಠದಲ್ಲಿ ಬರೆದವರು. ಹಾಗಾದ ಕಾರಣದಿಂದ ಅದು ಒಂದು ಇರ್ಬಹುದು ಏನು. ಪೂರ್ಣ ನನ್ನ ಅನಿಸಿಕೆ ಅಲ್ಲ, ನನ್ನ ಅಭಿಪ್ರಾಯ ಹೇಳಿದ್ ನಾನು. ಹಾಗೆ ಮತ್ತೆ ಜೋಡಾಟದ ಬಗ್ಗೆ ಜೋಡಾಟ ಅಂದ್ರೆ ಹಿಂದೆ ನೇರ ಸ್ಪರ್ಧೆಗಳು, ಎದುರು ರಂಗಸ್ಥಳ, ಎರಡೂ ಒಂದೇ ಪ್ರಸಂಗ. ಬೊಬ್ಬರನ್ ಕಾಳಗ ಆದ್ರೆ ಬೊಬ್ಬರನ್ ಕಾಳಗ, ಅಭಿಮನ್ಯು ಕಾಳಗ ಆದ್ರೆ ಅಭಿಮನ್ಯು ಕಾಳಗ. ಕಲಾವಿದರ ಜೀವ ತಿನ್ನುವುದು ಜೋಡಾಟ ಅಂದ್ರೆ. ಯಾಕಂದ್ರೆ ಸ್ಪರ್ಧೆ ಬಿಡ್ಲಿಕ್ಕೆ ಆಗುದಿಲ್ಲ. ಒಬ್ಬೊಬ್ಬರು ಕಾಲಿಷ್ಟಿಷ್ಟು ಗಾಯ. ಆಯ್ತಾ? ಹಾಗಾಗಿ ಅಲ್ಲಿ ಸ್ಪರ್ಧೆ ಯಾರಿಗೆ? ಒಂದು ಕಲಾವಿದರಿಗೆ ಮತ್ತೆ ಸ್ಥಳವಂದಿಗರಿಗೆ. ಸ್ಥಳವಂದಿಗರು 2 ಕಡೆ ಬರ್ತಾರಲ್ಲ, ಇವ್ರು ಮಾಡಿದ ಇವ್ರು ಚಪ್ಪಳೆ ಹಾಕಿ ಇವನನ್ನು ಏರಿಸಿದ್ರು. ಆಯ್ತಾ? ಒಂದು ಶರ್ಬತ್ತಿನ ವ್ಯವಸ್ಥೆ ಇಲ್ಲ ಇತ್ತೀಚೆಗೆಲ್ಲ ಕೂಡಾಟ ಆದ್ಮೇಲೆ. ಕಲಾವಿದ ಗಾಳಿ ಹಾಕುವುದು ಇದೆಲ್ಲ ಬಹಳ ಇತ್ತಾಗ. ಜೋಡಾಟ ತಪ್ಪಿ ಹೋದ್ದು ಕಲಾವಿದರಿಗೆ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಕಲಾವಿದರನ್ನು ದಂಡಿಸುವುದು, ಓಟದ ಗೋರಿಯನ್ನು ಓಡಿಸ್ತಾರಲ್ಲ, ಓಟದ ಗೋರಿ, ಹಾಗೆ ಕಲಾವಿದರ ಬದುಕಾಗಿತ್ತು. ಈಗ ಅದೆಲ್ಲ ಸ್ವಲ್ಪ ಪರಿಷ್ಕರಣೆ ಆದ ಬಗ್ಗೆ ನನಗೆ ತೃಪ್ತಿ ಉಂಟು, ನೆಮ್ಮದಿ ಉಂಟು. ಈ ಕೂಡಾಟಗಳು ಇದೆಲ್ಲ ಚಂದ ಕಾಣ್ತದೆ. ಯಾಕಂದ್ರೆ ಒಂದು ರಂಗಸ್ಥಳದಲ್ಲಿ ನೋಡಿದಾಗ ಆಗ್ತದೆ. ಜೋಡಾಟದಲ್ಲಿ ನೋಡ್ಲಿಕ್ಕೆ ಏನುಂಟು? ಬರೀ ಹಾರುವುದು, ಕುಣಿಯೋದು, ಮಂಡಿ ಹಾಕುದು, ಇಷ್ಟು ಬಿಟ್ರೆ ಮತ್ತೆ ಅವನು ಪದ್ಯ ಕೇಳುವುದಿಲ್ಲ. ಅವನ ಪದ್ಯ ಆದ್ಮೇಲೆ ಆದ ಕೂಡಲೇ ಇವ ಎತ್ತಬೇಕು. ಅವ ಅರ್ಥ ಹೇಳ್ತಾನೆ. ಅವನ ಅರ್ಥ ಯಾರಿಗೆ ಕೇಳ್ತದೆ? ಲೆಕ್ಕ ಹಾಕಿ. ಅಲ್ಲಿ ಮೊದಲು 2ನೇ ವೇಷಧಾರಿ ಪುರುಷ ವೇಷಧಾರಿ ಹೇಗೆ ಅಂದ್ರೆ, ಅವ ಒಂದು ಪದ್ಯ ಎತ್ತಿ ಇವ ಸುಮ್ಮನೆ ಎಂತದ್ದು ಹೇಳ್ತಾ ಇದ್ದ. ಆಯ್ತಾ? ಅವನ ಪದ್ಯ ಮುಗೀತ, ಅವ ಅರ್ಥ ಹೇಳಿ ಶುರು ಮಾಡಿದ, ಇವ ಪದ್ಯ ಎತ್ತಿದ. ಆಗ ಅವನ ಅರ್ಥ ಯಾರಿಗೆ ಕೇಳ್ತದೆ? ಜನರಿಗೇನು ಸಿಗುವುದಿಲ್ಲ, ಏನೂ ಸಿಗುವುದಿಲ್ಲ. ಬರೇ ಸ್ಪರ್ಧೆ, ಓಟದ ಕೋಣದ ಹಾಗೆ ಸ್ಪರ್ಧೆ ಬಿಟ್ರೆ ಮತ್ತೆ ಜೋಡಾಟದಲ್ಲಿ ನೋಡ್ಲಿಕ್ಕೆ ಏನೂ ಇಲ್ಲ. ಗೊತ್ತಾಯ್ತಾ? ಈಗ ನಿಮ್ ಜೊತೆಯಲ್ಲಿ ಸ್ಪರ್ಧೆ ಕೊಟ್ಟವ್ರು ಯಾರಾದ್ರೂ ಇದ್ದಾರ? ಬುಕ್ಕಿಗುಡ್ಡಿ ಮಹಾಬಲ ಹೆಚ್ಚಿನ ಸ್ಪರ್ಧೆ ಅವರು. ತುಂಬಾ ಜನ ಕೊಟ್ಟಿದ್ದಾರೆ. ಮತ್ತೆ ಘಟ್ಟದ ಮೇಲೆ 1, 2, 3 ಬ್ರಾಹ್ಮಣ ಹುಡುಗ ಎಲ್ಲ ಸ್ಪರ್ಧೆ ಕೊಟ್ಟಿದ್ದಾರೆ. ಅದೆಲ್ಲ ನನಗೆ ಕ್ಯಾರಿಲ್ಲ. ಅದೆಲ್ಲ ಅವನ್ನೆಲ್ಲ ಹ್ಯಾಗ್ ತಣಿಸ್ಬೇಕು, ಕ್ಯಾರಿ ಉದಿಸ್ಬೇಕು, ಅದೆಲ್ಲ ನನಗೆ ಗೊತ್ತುಂಟು. ಸ್ಟಾರ್ಟಿಗೆ ಇದನ್ನು ಮಾಡಿ 4 ಪದ್ಯಕ್ಕೆ ಕುಣಿಯೋದೇ ಇಲ್ಲ. ಆಯ್ತಾ?
ಕೊನೆ ಕುಣಿಸಿ ಅವ್ರ ಕ್ಯಾಬ್ ಮೇಲೆ ಉದುರಿಸಿ ಹೀಗೆಲ್ಲ ಮಾಡಿಸಿದ್ದೇನೆ. ಅದಲ್ಲ ನಂಗೆ ಇಂಪಾರ್ಟೆಂಟ್ ಮಾಮಲ. ಯಾಕಾಗಿ 24 ಜೋಡಾಟ ಒಟ್ಟಿಗೆ ಆಗಿದೆ ಅಲ್ಲ ನಮ್ಗೆ. 24 ಹೇಗಾಗ್ಬೋದು? ಮನೆ ಯಾವಾಗ ಈಗೆಲ್ಲ ದಿವಸ ಮನೆ ಬರ್ಲಿಕ್ಕಿಲ್ಲ, ತಿಂಗಳಿಗೆ 2 ತಿಂಗಳಿಗೆ ಹೀಗೆ ಮನೆ ಬರುದು, ಮತ್ತೆ ಮೇಳದಲ್ಲೇ ಇರುದು. ಆಯ್ತಾ, ಕಾಲಿಗೆಲ್ಲ ಔಷಧಿ ಎಲ್ಲ ತಂದು ಕೊಡ್ತಾ ಇದ್ರು, ಬಣ್ಣ ಗಿಡ್ಡ ಎಲ್ಲ ಕೊಡ್ತಾ ಇದ್ರು. ಆಯ್ತಾ, ಹಾಗಾದ್ರಿಂದ ಜೋಡಾಟ ನನಗೆ ಏನೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಆಯ್ತಾ, ನಾನು ಇಲ್ಲಿ ಯಾವ ವರ್ಷ ಒಂದು ಜೋಡಾಟ ಆಗಿದೆ ಲವಕುಶ ಕಾಳಗ, ಇಲ್ಲಿ ಅವರು ಕೊಪ್ಪದವರು ಆಟ ನೋಡ್ಲಿಕ್ಕೆ ಬಂದಿದ್ದಾರೆ. ಸರ್ವಗಾಣಿಗ ಅಂತ ಎಂತದ್ದಿಲ್ಲ ಮರಲಾವ ಮಾಡಿದ ಅಷ್ಟೇ ಅಂತ ಮನಸ್ಸಿಗೆ ಖುಷಿ ಇಲ್ಲ. ಅದೇ ಮರು ವರ್ಷ ಧರ್ಮಾಂಗದ ದಿಗ್ವಿಜಯ, ರುಕ್ಮಾಂಗದ ಚರಿತ್ರೆ, ಇಡೀ ಇದು ರುಕ್ಮಾಂಗದ ಚರಿತ್ರೆ ಆಯ್ತಾ, ಅದನ್ನು ಧರ್ಮಾಂಗ, ಅದನ್ನು ಅವರು ನೋಡಿ ನನ್ನ ಪೂಜಿಸಿದ್ದಾರೆ. ಅವ್ರು ಮನೆಗೆಲ್ಲ ಧರ್ಮಾಂಗ, ಮೊದಲ ಧರ್ಮಾಂಗ ನಾನು ಅಷ್ಟು ಖುಷಿ ಆಗುದಿಲ್ಲ. ಎಲ್ಲನೇ ಬಂದು ವೇಷ ಕಳಚಿ ಬಣ್ಣ ತೆಗೆದು ತೆಳು ಬಣ್ಣ ಮಾಡಿ ಕಚ್ಚಾಕಿ ಆಗ ಇಷ್ಟಿಷ್ಟು ಕೂದಲಿತ್ತು ನನಗೆ. ಆಯ್ತಾ, ಒಳ್ಳೆ ನಾಮ ಮಾಡಿ ಹೋಗಿ ಆ ತಂದೆಯಲ್ಲಿ ಹೇಳೋದು, ಏತಕಿ ಪರಿಚಿಂತ ತಾತ ತವ ಜಾತನಾನಿಯ ಪ್ರಖ್ಯಾತ ನೀತಿ ತಪ್ಪುವುದುಂಟೆ ಸತ್ಯುತ್ತಂತ ಸತ್ಯವೆಂಬುದೇ ಶ್ರೇಷ್ಠ ಜಗದಿ ಭಾಷಾ ಬಿತ್ತದ ನಮ್ಮ ಕುಲದವ್ರದ್ದೆಲ್ಲ ನನ್ನ ಮಾತು. ಅದನ್ನು ಕಂಡು ಆಶ್ಚರ್ಯವಾಗಿ ನನಗೆ ಸೋತು ಹೋಗಿದ್ದಾರೆ. ಸಿಂಗಲ್ ಮಂದಾರ್ತಿ ಮೇಳ. ಅದೇ ಪಾತ್ರಕ್ಕೆ ಭಾವನೆ ಬೇಕು, ಮಾತು ಎರಡೇ ಆಡುದಾದ್ರು ಅಂತ ಹೇಳುದು. ಈಗ ನೀವು ಮೇಳದಲ್ಲಿರುವಾಗ ಯಾರ್ದಾದ್ರ ಬಗ್ಗೆ ಮನಸ್ತಾಪ ಆದದ್ದು ಅಥವಾ ಅವರವರೇ ಹೊಡ್ಕೊಂಡದ್ದು ಆಗಿದ್ದಾಗ ನೀವು ಸಮಾಧಾನ ಮಾಡಿ? ಅದಕ್ಕೆ ನಾನು ಮುಖ್ಯ ಅರಿಯ ನಾವಿದ್ದ ಮೇಳದಲ್ಲಿ ಗಲಾಟೆ ಆಗಬಾರ್ದು. ಯಾಕಂದ್ರೆ ಅವನು ಕರೆದು ಹೇಳುದು, ಈಗ ನೀವೊಂದು ವಿಷಯಕ್ಕೆ ಜಗಳ ಮಾಡಿದ್ರಲ್ಲ, ಒಂದೇ ಚರಿಗೆ ಅನ್ನ ಊಟ ಮಾಡೋದು, ನಾವು ಒಂದು ತಾಯಿ ಮಕ್ಕಳಾಗಿರ್ಬೇಕು. ನೀನ್ ಅವನಿಗೆ ಬೈ, ಅವನು ನಿನಗೆ ಬೈ, ಕೂಡ್ಲೆ ಕರೆದು ಮಾತಾಡು. ಮಂಜುನಾಥ ವೆಂಕಟೇಶ ಅದು ನಂಗೆ ಬೇಜಾರು, ನಂಗೆ ಸಿಟ್ಟು ಬಂದ್ರು ಕೆಲವು ಸರಿ ಮಕ್ಕಳಿಗೆ ಬೈದುಂಟು, ಕಡೆ ಕೂಡ್ಲೆ ಕರೆದು ಮಾತಾಡಿಸ್ತೇನೆ. ಆಯ್ತಾ, ಆಗ ನಮ್ಮಲ್ಲಿ ವೈರತ್ವ ವೈಷಮ್ಯ ಇರುದಿಲ್ವಲ್ಲ. ಆ ರೀತಿಯ ಅನುಭವ ಯಾವ್ದಾದ್ರು ಉಂಟಾ? ತುಂಬಾ ಕಡೆ ಆಗಿದೆ, ಅದನ್ನ ನಾನು ಸಮಾಧಾನ ಮಾಡಿಬಿಟ್ಟಿದ್ದೆ. ನಾನು ಅದೇ ಹೇಳಲ್ಲ, ಸ್ವಾರ್ಥ ಜೀವಿ ಹೌದು, ಮತ್ತೆ ಅಜಾತ ಶತ್ರು ಅದು, ಯಾರು ಜಗಳೂ ಆಗ್ಬಾರ್ದು ಅಂತ ನನ್ನ ಅನಿಸಿಕೆ. ಸೌಕೂರು ಮೇಳದಲ್ಲಿ ಇರುವಾಗ ವಿಶ್ವನಾಥ ಮತ್ತು ಕೋಟ ಸುರೇಶ ಪುರುಷ ವೇಷ, 2ನೇ ವೇಷ, ಒಳ್ಳೆ ಜೋಡಿ ವೇಷ, ಎದುರು 2ನೇ ವೇಷದಲ್ಲಿ ನಾನು. ಆಯ್ತಾ, ಅವರಿಬ್ರು ಆತ್ಮೀಯ ಸ್ನೇಹಿತರು, ಎಲ್ಲಾ ಪ್ರಸಂಗಗಳು ಜೋಡಿ ವೇಷ ಅವರದ್ದು. 10 ಗಂಟೆ ರಾತ್ರಿ ಹೋದ್ರೆ ಬೆಳಗುವರೆಗೆ ಕುಣಿತಾ ಇದ್ರು. ಆಯ್ತಾ, ಕೆಲವೊಮ್ಮೆ ಅವ್ರು ಜಗಳ ಮಾಡ್ಕೊಳ್ಳೋದು, ಮಧ್ಯದಲ್ಲಿ ನಾನು ಕಡೀರಿ, ಏನ್ ಮಾಡ್ತೇವೆ ಎಂತದ ಒಂಚರಿಗೆ ಅನ್ನ ತಿಂಬ ಹೀಗೆ ಮಾಡ್ತೀವಿ. ನಮ್ಮ ಕುಂದಾಪುರ ಕರ್ನಾಟಕ ಒಂಚರಿಗೆ ಅನ್ನ ತಿಂಬ ನೀವು ಎಂತ ಜಗಳ ಮಾಡೋದು. ನೆಲ್ಲಿಕಟ್ಟೆ ಕಾರ್ಖಾನೆಯಲ್ಲಿ ಆಟ, ನನಗೆ ಕೋಳಿ ಕಣ್ಣಾಗಿ ನಾನು ನೀವು ವೇಷ ಮಾಡಬೇಡ ಮಲಗಿ ಅಂತ ಹೇಳಿದೆ. ಆ ದಿವಸ ಇವ್ರು ಹೊಡ್ಕೊಂಡಿದ್ದಾರೆ. ಆಯ್ತಾ, ಕಡೆ ಬಂದು ಹೇಳಿದೆ ನಾನು, ಅಂತ ಮರೆ 6 ತಿಂಗಳ ಭವಿಷ್ಯವನ್ನು ಒಂದು ದಿವಸದಲ್ಲಿ ಹಾಳು ಮಾಡಿಬಿಟ್ರಲ್ಲ ಮರೆ. ಸೌಕೂರು ಮೇಳದ ಯಾರು ಹೊಡ್ಕೊಂಡು ನಾಳೆ ಪ್ರಚಾರ ಮೇಳದಲ್ಲ, ಅದು ಬೇಗ ಪ್ರಚಾರ ಆಗ್ತದೆ. ಎಂತದ್ದು ಮಾರೆ ಇಲ್ಲ ಸರ್ವಣ್ಣ, ನಾಳೆಯಿಂದ ನೀವು ಮಾತಾಡ್ಬೇಕು ಅಂತ ವಿಚಾರ ಮಾಡಿ ಅಲ್ಲಿಗೆ ಸರಿ. ಈಗಿನ ಕಲಾವಿದರು ಹಾವಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಈಗ ಮೊದಲಿನ ಪರಂಪರೆಯನ್ನ ಉಳಿಸಿಕೊಂಡವರು ಯಾರು ನಿಮಗೆ ಗೊತ್ತಾದ ಇದ್ದ ಹಾಗೆ? ಕೆಲವರು ಇದ್ದಾರೆ. ಐರ್ಮೇಲಾನಂದ ಶೆಟ್ಟಿ, ಬೆದರಾಡಿ ನರಸಿಂಹ, ಅವ ಮಂದಾರ್ತಿ ಬರುವವರೆಗೆ ಅಷ್ಟು ಪ್ರಭಾವಿ ಆಗಲಿಲ್ಲ, ಪುರಾಣ ಪ್ರಜ್ಞೆ ಇರಲಿಲ್ಲ. ಮಂದಾರ್ತಿ ಬಂದ ಮೇಲೆ ಪುರಾಣ ಪ್ರಜ್ಞೆ ಮತ್ತೆ ಹಿತಮಿತವಾದ ಮಾತು, ಇವರೆಲ್ಲ ತುಂಬಾ ಹುಡುಗ ಇದ್ದಾರೆ. ಅವ್ರ ಬಗ್ಗೆ ಹೇಳುದಿದ್ರೆ ಪೂರ್ಣ ಹೆಸರು ನನಗೆ ನೆನಪಾಗುದಿಲ್ಲ. ಬೇಳಂಜ ಪ್ರಭಾಕರ್ ಶೆಟ್ಟಿ ಅಂತ, ಒಳ್ಳೆ ಮಂದಾರ್ತಿ ಮೇಳದಲ್ಲಿ ಒಳ್ಳೆ, ಅವನನ್ನು ಮೇಳಕ್ಕೆ ಬರುವಾಗ ಮಾಡಿದ್ರೆ ನಾನು ಭಾರತೀಯ ಪ್ರಸಂಗ ಆಗ್ತಿತ್ತು. ಆ ಕುಂಬಾರ ಗಂಡು ಮಾಡುವುದು ಯಾರು ಇಲ್ಲ, ಒಂದ್ ಚಡ್ಡಿ ಹಾಕೊಂಡು ದೂರ ನಿಂತಿದ್ದ, ಬಾ ಮಗ ಅಂದೆ ಅಂತ ಒಂದು ವೇಷ ಮಾಡ್ತೇನೆ. ಎಂತ ಗೊತ್ತಿಲ್ಲ, ನಾನು ಹೇಳ್ದಾಗ ಮಾಡ, 1-3 ಸುತ್ತು ರಂಗಸ್ಥಳಕ್ಕೆ ಓಡು, ಆಯ್ತಾ, ಬಂದು ಕೇಳ್ತಾರೆ, ಅಪ್ಪ ಸಾರೆ ಕುಡಿಕ ನಂಗೆ ಹೊಡಿಕ, ಅಬ್ಬಿಗೂ ಹೊಡಿಕ ಅಂತ ಹೇಳೋದು. ಅದೊಂದು ವೇಷ ಮಾಡ, ಅಲ್ಲಿ ನುಚ್ಚುಗಟ್ಟಿ ಅವ್ನು ಮೇಳಕ್ಕೆ ಸರ್. ಸಂತಸದ ವಿಚಾರಗಳು ಯಾವ್ದಾದ್ರು ಉಂಟಾ? ಅಂದ್ರೆ ಅತಿ ಖುಷಿಯಾದಂತಹ ವಿಚಾರ? ಅಲ್ಲ, ಕೆಲವೊಂದು ಪ್ರದರ್ಶನ ಕಂಡಾಗ ನಾನು ವೇಷ ಮುಗಿದ ಮೇಲೆ ಪುರಾಣ ಪ್ರಸಂಗ ಅಂತ ನಾನು ಎದುರೇ ಕೂತ್ ನೋಡು. ಆ ಒಂದು ಬರ್ಬರಿಕ, ಆಯ್ತಾ, ಬರ್ಬರಿಕ ನನ್ನ ಅಳಿಯ ಪ್ರವೀಣ್ ಒಳ್ಳೇದ್ ಮಾಡೋರು ಯಾರು ಇಲ್ಲ. ಅದೇ ಕೃಷ್ಣನು ಕೂಡ ಅವನಷ್ಟು ಒಳ್ಳೇದ್ ಮಾಡೋರು ಯಾರು ಇಲ್ಲ, ಒಳ್ಳೆ ಮಾಡ್ದ. ಆಯ್ತಾ, ಅದನ್ನು ಬಿಟ್ಟರೆ ನಾನು ಕಂಡದ್ದು ಪ್ರಭಾಕರ್ ಶೆಟ್ಟಿ, ಅಭಿಮನ್ಯು, ಒಳ್ಳೆ ಅಭಿಮನ್ಯು. ಅವನಂತೂ ಸ್ವಲ್ಪ ನರ್ತನ ಜಾಸ್ತಿ ಉಂಟು, ಆದರೆ ಅದು ಅತಿರೇಕದ ನರ್ತನ ಅಲ್ಲ, ಅದು ಬೇಕು ಅನ್ನಿಸ್ತದೆ.
ಏನ್ ನರ್ತನವೇ ಪ್ರಾಧಾನ್ಯ ಅಂತಲ್ಲ, ಎಷ್ಟು ಬೇಕು ಅಷ್ಟು ಮಾಡಿದ್ರೆ ಚಂದ ಅಲ್ವಾ. ಅಭಿಮನ್ಯು, ಲವಕುಶ ಇಂಥ ಪಾತ್ರಗಳಿಗೆ ಒಂದು ನರ್ತನ ಇಂತಿಷ್ಟು ಅಂತ ಮಾಡ್ಬೇಕು. ಅದ್ರ ಉದ್ದ ಮಾಡಿದ್ರೆ ಆಕಾರ ಹೋಯ್ತು, ಅದರ ಭಾವನೆ ಹೋಯ್ತು, ಲೆಕ್ಕ. ಹಾಗಾಗಿ ಹರಾಡಿಯವರ ಜೊತೆಯಲ್ಲಿ ನೀವು ವೇಷಗಳನ್ನು ಮಾಡಿದ್ರ? ಹಾರಾಡಿ ಕುಷ್ಟಗಾಡಿಗರ ಆ ಕಾಲದಲ್ಲಿ ಅವ್ರಿಗೆ ಸಾಮಾನ್ಯ 75 ವರ್ಷ ಆಗಿರ್ಬೋದು. ಅವರು ಕೂತು ಅರ್ಜುನ ಮಾಡ್ತಾ ಇದ್ರು. ಅವ್ರಿಗೆ ನಾನು ಬಬ್ರುವಾಹನ ಪಾತ್ರವನ್ನು ಮಾಡಿದ್ದೇನೆ. ಹಾಗೆ ನಾರಾಯಣ ಗಾಡಿಗಳ ಜೊತೆ ತುಂಬಾ ವೇಷ ಮಾಡಿದ್ದೇನೆ. ಆಯ್ತಾ. ಕೂತು ಅರ್ಜುನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬಬ್ರುವಾಹನದಲ್ಲಿ ಅದು ಪರಂಪರೆಯ ಹಾಗ ಅಥವಾ? ಪರಂಪರೆ ಅಲ್ಲ, ಅವ್ರಿಗೆ ಹೇಗಾಗಿದೆ, ನಿಂತು ಕುಣಿಯುವಷ್ಟು ಶಕ್ತಿ ಇಲ್ಲ ನಿಂತು ಕುಣಿಯ. ಆದರೂ ಕುಷ್ಟಗಾಳ ಅರ್ಜುನ ಅನ್ನೋದಿದ್ರೆ ಹಾರಾಡಿ ಕುಷ್ಟಗಾಳಿಗೆ ಬಿಟ್ರೆ ಯಕ್ಷಗಾನ ಈ ಪ್ರಪಂಚದಲ್ಲಿ ಯಾರ್ದೂ ಸಹ ಇಲ್ಲ ಅಂತ ಅರ್ಜುನ, ಅಂತ ಸ್ವರ. ಆಯ್ತಾ. ಆ ನಿಲುವು, ಆ ಜಾಪು, ಆ ಕ್ಯಾದಿಗೆ ಮುಂದೆ ಹೇಗೆ, ಆಯ್ತಾ. ಹೊಳಹಳ್ಳಿ ಹಿರಿಯ, ಭಂಡಾರ ಬಸವ, ಹಳ್ಳಾಡಿ ಕುಷ್ಟು ಎಲ್ಲರೂ ಅವ್ರ ಅರ್ಜುನನ್ ಕಂಡು ಕಲ್ತದ್ದು. ಆ ಜಾಪು, ಆ ಗಂಭೀರ.